ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲಿ ರಸಲ್ ಮೇನಿಯಾ 42 ಕಂಪ್ಲೀಟ್ ಆಗಿ ಮುಗ್ದಿದೆ. ಅಂಡ್ ರಸಲ್ ಮೇನಿಯಾ 42 ನ ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವ್ರನ್ನ ಸೋಲಿಸಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಹೊಸ ವರ್ಲ್ಡ್ ಹೆವಿ ಚಾಂಪಿಯನ್ ಕೂಡ ಆಗಿದ್ದಾರೆ. ಸೊ ಶೋ ಎಲ್ಲ ಮುಗಿದ ಮೇಲೆ ನಮ್ಮ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ವಿಡಿಯೋ ಫುಟೇಜಸ್ ಗಳು ಕೂಡ ಹೊರಗಡೆ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ನಮ್ಮ ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ಟಾಪ್ ಗಾಯ ಆಗಿ ಅಲ್ಲಿಂದ ಹೋಗ್ತಾ ಇದ್ದಾರೆ ಅಂತ. ಲಿಟರಲಿ ರಸಲ್ ಮೇನಿಯಾ 40 ಅಲ್ಲಿ ಎಲ್ಲವನ್ನು ಕೂಡ ಸೋತಿ ನಮ್ಮ ರೋಮನ್ ರೈನ್ಸ್ ಅವರು ಹೋಗಿದ್ರು. ರಸಲ್ ಮೇನಿಯಾ 41 ನಲ್ಲಿ ಪಾಲ್ ಹೀಮನ್ ಅವರಿಂದ ಫೈನಲಿ ಬಿಟ್ರೆ ಆಗಿ ರೋಮನ್ ರೈನ್ಸ್ ಅವರು ಒಂಟಿಯಾಗಿ ಹೋಗಿದ್ರು. ಅಂಡ್ ಈಗ ರಸಲ್ ಮೇನಿಯಾ 42 ಅಲ್ಲಿ ಮತ್ತೊಮ್ಮೆ ಈ ಒಂದು ಕಂಪನಿಯ ಟಾಪ್ ಗಾಯ ಆಗಿ ವಿತ್ ಚಾಂಪಿಯನ್ಶಿಪ್ ನಮ್ಮ ರೋಮನ್ ರೈನ್ಸ್ ಅವರು ಹೆಮ್ಮೆಯಿಂದ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಿಎಂ ಪಂಕ್ ಅವ್ರನ್ನು ಕೂಡ ನೀವು ನೋಡ್ತಾ ಇರಬಹುದು. ಸಿಎಂ ಪಂಕ್ ಅವರಿಗೆ ಸಿಕ್ಕಾಪಟ್ಟೆ ಇಂಜುರೀಸ್ ಗಳಾಗಿದೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಅವರು ನಿಧಾನಕ್ಕೆ ಸುಧಾರಿಸಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರು ಸೇರ್ಕೊಂಡು ಒಂದು ಅದ್ಭುತವಾದ ಕ್ಲಾಸಿಕ್ ಮ್ಯಾಚ್ ನ ಡೆಲಿವರ್ ಮಾಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ನ ಪ್ರೊಡ್ಯೂಸ್ ಮಾಡಿದ್ದು ಬೇರೆ ಯಾರು ಅಲ್ವಂತೆ, ನಮ್ಮ ಪಾಲ್ ಹೀಮನ್ ಅಂತ. ನಮ್ಮ ಪಾಲ್ ಹೀಮನ್ ಅವ್ರಿಗೂ ಕೂಡ ಆಡ್ಸ್ ಆಫ್ ನ ಹೊಡಿಲೇಬೇಕು. ಯಾಕಂದ್ರೆ ಇಂತ ಒಂದು ಅದ್ಭುತವಾದ ಮೈನ್ ಇವೆಂಟ್ ನ ನಮ್ಮ ಪಾಲ್ ಹೀಮನ್ ಅವರು ರಸಲ್ ಮೇನಿಯಾ 42 ನ ನೈಟ್ 2 ಅಲ್ಲಿ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ರಸಲ್ ಮೇನಿಯಾ ಮುಗಿದ್ಮೇಲೆ ಪೋಸ್ಟ್ ಶೋ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಪೋಸ್ಟ್ ಶೋ ಅಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಒಬಾಫೆಮಿ ಅವರ ಕಡೆಯಿಂದ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ನಾನಂತೂ ಆ ಸ್ಟೇಟ್ಮೆಂಟ್ ಗಳನ್ನ ಕೇಳಿ ಸಿಕ್ಕಾಪಟ್ಟೆ ಶಾಕ್ ಆದೆ. ಮೊದಲನೇದಾಗಿ ನಮ್ಮ ಒಬಾಫೆಮಿ ಅವರು ಹೇಳ್ತಾ ಇರ್ತಾರೆ, ನಾನು ನಿಜವಾಗ್ಲೂ ಕೂಡ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಿದ್ದೀನಿ ಅಂಡ್ ತುಂಬಾನೇ ದೊಡ್ಡ ಕೆಲಸನ ಮಾಡಿದ್ದೀನಿ ಇವತ್ತು ರಸಲ್ ಮೇನಿಯಾದಲ್ಲಿ. ಅಂಡ್ ನಾಳೆ ಮಂಡೇ ನೈಟ್ ಅಲ್ಲಿ ನನ್ನ ಸೆಲಿಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಮಾತಾಡ್ತಾ ಇರ್ತಾರೆ. ಹಿಂದೆ ಕ್ರೌಡ್ ಓಟಿಸಿ ಅಂತ ಚಾಂಟ್ ನ ಮಾಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಒಬಾಫೆಮಿ ಅವರು ನಾಳೆ ಮಂಡೇ ನೈಟ್ ಅಲ್ಲಿ ಸೆಲಿಬ್ರೇಷನ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಡೌನ್ ದ ರೋಡ್ ನಾನು ಕೂಡ ಎಸ್ಟಾಬ್ಲಿಷ್ ಆಗ್ತೀನಿ ಅಂಡ್ ಎಂಡ್ ಆಫ್ ದಿಸ್ ಇಯರ್ ಯುವರ್ ಓಟಿಸಿ ವಿಲ್ ಹ್ಯಾವ್ ಸಮ್ ಅಂತ ನಮ್ಮ ಓಟಿಸಿ ರೋಮನ್ ರೈನ್ಸ್ ಅವ್ರನ್ನ ಒಬಾಫೆಮಿ ಅವರು ಕಾಲ್ ಔಟ್ ಮಾಡ್ತಾರೆ. ಲಿಟರಲಿ ಗೈಸ್, ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ರಸಲ್ ಮೇನಿಯಾಗಿಂತ ಮುಂಚೆ ಒಬಾಫೆಮಿ ಅವ್ರನ್ನ ಹೋಗ್ಲಿದ್ರು ಅಂಡ್ ಹೇಳಿದ್ರು, ನಿನ್ ಜೊತೆ ಮ್ಯಾಚ್ ಆಡೋದ್ರಲ್ಲಿ ನಾನು ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಅಂತ. ಅಂಡ್ ಬ್ರಾಕ್ ಲೆಸ್ನರ್ ಅವ್ರನ್ನ ನಮ್ಮ ಒಬಾಫೆಮಿ ಅವರು ಸೋಲ್ಸಿದ ಕೂಡಲೇ ಈ ವರ್ಷ ಓಟಿಸಿ ನಿನ್ನನ್ನು ಕೂಡ ನಾನು ನೋಡ್ಕೋತೀನಿ ಅಂತ ರೋಮನ್ ರೈನ್ಸ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಇದಾದ್ಮೇಲೆ ಅದೇ ಪೋಸ್ಟ್ ಶೋ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಮಾತಾಡಬೇಕಾದ್ರೆ ಹಿಂದೆ ಕಡೆ ಕ್ರೌಡ್ ಓಬಾ ಅಂತ ಚಾಂಟ್ ನ ಮಾಡ್ತಾ ಓಬಾ ಇಸ್ ಗೋನಾ ಕಿಲ್ ಯು ಅಂತಾನು ಕೂಡ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು, ನೀನ್ ನಿಜವಾಗ್ಲೂ ಕೂಡ ನನ್ನನ್ನ ಸಾಯಿಸ್ತೀಯಾ? ನಿಜ ಹೇಳ್ಬೇಕು ಅಂದ್ರೆ ನೀನು ಇವತ್ತು ತುಂಬಾ ದೊಡ್ಡ ಕೆಲಸನ ಮಾಡಿದ್ಯಾ ಅಂಡ್ ಅದಕ್ಕೆ ನಿನಗೆ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ, ನಾನು ಕೂಡ ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಬಟ್ ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ ನೀನು ಕೂಡ ಫ್ರೆಶ್ ಆಗಿ ಬಂದಿದ್ಯಾ. ನೀನ್ ಇವತ್ತು ಮಾಡಿರ್ತಕ್ಕಂತಹ ಕೆಲಸನ ನಾನು ಹಿಂದೆನೆ ಬಹಳಷ್ಟು ಸಲ ಮಾಡಿದ್ದೀನಿ. ಈ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿದ್ದೀನಿ, ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದೀನಿ, ಅವನ್ನ ತುಂಬಾ ಬಾರಿ ನಾನು ಸೋಲ್ಸಿದ್ದೀನಿ. ಅದನ್ನ ನೀನು ನೆನ್ಪಿಡ್ಕೋ. ಅಂಡ್ ನಿಜವಾಗ್ಲೂ ಈಗ ನೀನು ಯಾವ ರೀತಿ ಬರ್ತೀಯ ನನ್ ಮುಂದೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಅಂಡ್ ಸಮ್ಮರ್ ತನಕ ನೀನು ನಿನ್ನನ್ನ ಬಿಲ್ಡ್ ಮಾಡ್ಕೋ, ಅದಾದ್ಮೇಲೆ ನನ್ನ ಮುಂದೆ ಬಾ. ಅಂಡ್ ಆಗ ನಿನಗೆ ಗೊತ್ತಾಗುತ್ತೆ ಗ್ರೇಟೆಸ್ಟ್ ವಿರುದ್ಧ ನಿಂತ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಒಬಾಫೆಮಿ ಅವರಿಗೆ ಆನ್ಸರ್ ನ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಒಬಾಫೆಮಿ ಅವರಿಗೆ ರೋಮನ್ ರೈನ್ಸ್ ಅವರು ಹೇಳಿದ್ದಾರೆ, ನಿಜವಾಗ್ಲೂ ನೀನು ಇವತ್ತು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಿ ಒಂದು ಅದ್ಭುತವಾದ ಕೆಲಸನ ಮಾಡಿದ್ಯಾ. ಬಟ್ ನಾನು ಆ ಒಂದು ಕೆಲಸನ ತುಂಬಾ ವರ್ಷಗಳ ಹಿಂದೆನೆ ಮಾಡಿದ್ದೀನಿ. ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಿದ್ದೀನಿ, ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿದ್ದೀನಿ, ಇವನ್ ಅವನ ಕೈಯಿಂದ ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಕೂಡ ಇದ್ದೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಒಬಾಫೆಮಿ ಅವರಿಗೆ ಇಲ್ಲಿ ಒಂದು ಆನ್ಸರ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಮಗೆ ಫುಲ್ ಟೈಮ್ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಕದೇದಾಗಿ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಈ ಎಲ್ಲ ಪಾರ್ಟ್ ಟೈಮ್ ಅನ್ನೋ ಒಂದು ಕ್ರಾಪ್ಸ್ ಗಳೇನಿದೆ ಅದಕ್ಕೆಲ್ಲದೂ ಕೂಡ ಉತ್ತರನ ಕೊಡ್ತೀನಿ. ನೀವೆಲ್ಲರೂ ಕೂಡ ರೂಮ್ ನ ಬುಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಸಮ್ಮರ್ ತನಕ ನಾನು ಕಂಪ್ಲೀಟ್ ಆಗಿ ಫುಲ್ ಟೈಮ್ ಆಗಿ ಬರ್ತೀನಿ. ನಾಳೆ ಮಂಡೇ ನೈಟ್ ಇಂದ ಇದನ್ನ ನಾನು ಪ್ರಾರಂಭ ಮಾಡ್ತೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳಿದ್ದಾರೆ. ಇದಾದ್ಮೇಲೆ ಡಬ್ಲ್ಯೂ ಅವರು ಕೂಡ ಟ್ವೀಟ್ ಮಾಡ್ತಾರೆ, ಫುಲ್ ಟೈಮ್ ಟ್ರೈಬಲ್ ಚೀಫ್ ಇಸ್ ಬ್ಯಾಕ್ ಅಂತ. ಏನೇ ಆಗ್ಲಿ ಗೈಸ್, ಫುಲ್ ಟೈಮ್ ರೋಮನ್ ರೈನ್ಸ್ ಅವರು ಬಂದಿದ್ದಾರೆ. ಅಂದ್ರೆ ರೋಮನ್ ರೈನ್ಸ್ ಅವ್ರನ್ನ ಯಾರ್ಯಾರು ಪಾರ್ಟ್ ಟೈಮರ್ ಹಾಗೆ ಹೀಗೆ ಅಂತ ಹೀಯಾಳಿಸ್ತಾ ಇದ್ರು ಅದನ್ನೆಲ್ಲದನ್ನು ಕೂಡ ಅವರಿಗೆ ಮಕ್ ಕೊಡ್ದಂಗೆ ಆನ್ಸರ್ ನ ಕೊಡೋದಕ್ಕೆ ರೋಮನ್ ರೈನ್ಸ್ ಅವರ ಫುಲ್ ಟೈಮ್ ರಿಟರ್ನ್ ನಮಗೆ ಈಗ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಇದಕ್ಕಿಂತ ಒಳ್ಳೆ ವಿಚಾರ ಇನ್ನೇನಿದೆ ಅಲ್ವಾ? ರಸಲ್ ಮೇನಿಯಾ ತನಕ ಡಬ್ಲ್ಯೂ ಸಿಕ್ಕಾಪಟ್ಟೆ ಡೌನ್ ಅಲ್ಲಿ ಬರ್ತಾ ಇತ್ತು ಅಂಡ್ ಈಗ ರೋಮನ್ ರೈನ್ಸ್ ಅವರು ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಆ ಒಂದು ಟೈಟಲ್ ನ ರೆಲೆವೆಂಟ್ ಮಾಡಬೇಕು. ಅಂಡ್ ಹಿಂದೆ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ಇದ್ದಾಗ ಡಬ್ಲ್ಯೂ ಕಾಲ ಯಾವ ರೀತಿ ಇತ್ತು ಅಂತ ನಾನೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ. ಅಂಡ್ ಈಗ ರೋಮನ್ ರೈನ್ಸ್ ಅವರು ಫುಲ್ ಟೈಮ್ ರಿಟರ್ನ್ ಕೂಡ ಆಗ್ತಾ ಇರೋ ಕಾರಣ ಲಿಟರಲಿ ನೋಡೋಣ ಗೈಸ್, ಈಗಲಾದ್ರೂ ಡಬ್ಲ್ಯೂ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಆಗುತ್ತೋ ಇಲ್ವಾ ಅಂತ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.